ಸಕ್ಕರೆ ನಾಡು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. 3 ದಿನಗಳ ಕಾಲ ನಡೀತಾ ಇದ್ದಂತಹ ಈ ಒಂದು ಸಮ್ಮೇಳನಕ್ಕೆ ಇವತ್ತು ತೆರೆ ಬೀಳಲಿದೆ. ಈ ಒಂದು ಸಮ್ಮೇಳನದಲ್ಲಿ ಸಾಕಷ್ಟು ವಸ್ತು ಪ್ರದರ್ಶನ ಆಗಿರಬಹುದು, ಕವಿಗೋಷ್ಠಿ ಆಗಿರಬಹುದು, ಈ ರೀತಿ ನಾನಾ ಕಾರ್ಯಕ್ರಮಗಳಿದ್ದು. ಸದ್ಯ ನಾನು ಇವಾಗ ಟಿಪಿಕಲ್ ಮಂಡ್ಯ ಏನು ಮನೆ ಹೇಗಿರುತ್ತೆ, ಟಿಪಿಕಲ್ ಹಳ್ಳಿ ಯಾವ ವಾತಾವರಣದಲ್ಲಿ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವು ನೋಡ್ತಾ ಇರ್ಬೋದು, ಒಂದು ಭಾಗದಲ್ಲಿ ಏನು ಮಂಡ್ಯದ ಒಂದು ನಕ್ಷೆ ಇದೆ. ಅಂದ್ರೆ ಮಂಡ್ಯದ 7 ತಾಲೂಕುಗಳು ಏನಿದೆ, KR ಪೇಟೆ, ಪಾಂಡವಪುರ, ಶ್ರೀರಂಗಪಟ್ಟಣ ಸೇರಿದಂತೆ ಮಂಡ್ಯದ 7 ತಾಲೂಕುಗಳು ಏನಿದೆ, 7 ತಾಲೂಕಿನಲ್ಲಿ ವಿವಿಧ ಬೆಳೆ ಆಗಿರುವಂತಹ ರಾಗಿ, ಕಬ್ಬು, ಭತ್ತ, ಈ ರೀತಿ ಯಾವೆಲ್ಲ ತಾಲೂಕಿನಲ್ಲಿ ಯಾವೆಲ್ಲ ಪ್ರಮುಖ ಬೆಳೆಗಳನ್ನ ಬೆಳೀತಾರೆ ಅನ್ನುವಂತಹ ಒಂದು ರೇಖಾಚಿತ್ರವನ್ನ ನೀವು ಗಮನಿಸಬಹುದು. ನಿಜಕ್ಕೂ ಕೂಡ ಮಂಡ್ಯ ಅಂದ್ರೆ ಸಾಕು, ಮಂಡ್ಯದ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಂಡ್ಯದ ಒಂದು ವಿಶೇಷವಾದಂತಹ ರೇಖಾಚಿತ್ರವನ್ನ ನೀವು ನೋಡ್ಬೋದು. ಇದೇ ರೀತಿಯಲ್ಲಿ ಅಂದ್ರೆ ಏನು ರೈತರು ಅಂದ ತಕ್ಷಣ ಅಥವಾ ಹಳ್ಳಿ ಅಂದ ತಕ್ಷಣ ಪ್ರಾಪರ್ ಆಗಿ ಎಲ್ಲರಿಗೂ ಕೂಡ ಫಸ್ಟ್ ನೆನಪಾಗೋದೆ ನಮ್ಮ ಮಂಡ್ಯ. ಯಾಕಂತ ಹೇಳಿದ್ರೆ ಸಕ್ಕರೆ ನಾಡು, ಅಕ್ಕರೆಯ ಬೀಡು ಅಂತಾನೆ ಕರೀತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಮಂಡ್ಯದಲ್ಲಿ ಅಂದ್ರೆ ಪ್ರಮುಖ ಬೇಸಾಯ ಅಂತ ಹೇಳ್ಬೋದು, ಒಂದ್ ರೀತಿಯಲ್ಲಿ ಕಸುಬು ಅಂತ ಹೇಳಿದ್ರೆ ಬೇಸಾಯ ಅಂತ ಹೇಳ್ಬೋದು. ಎತ್ತುಗಳ ಪ್ರದರ್ಶನ ಇಲ್ಲಿ ಇರುವಂತದ್ದು ಅಂದ್ರೆ ಬರುವಂತಹ ಜನರಿಗೆ. ಯಾಕಂತ ಹೇಳಿದ್ರೆ ಸಾಹಿತ್ಯ ಸಮ್ಮೇಳನ ಅಂತಂದ್ರೆ ಕೇವಲ ಮಂಡ್ಯದ ಜನರು ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನರು ಬರ್ತಾರೆ. ಅವರಿಗೆ ಮಂಡ್ಯದ ಸೊಬಗು ಏನು ಅಂತ ತೋರಿಸುವಂತಹ ಒಂದು ವಿಶೇಷ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ನೀವು ನೋಡ್ಬೋದು, ಮಂಡ್ಯ ಅಂದ ತಕ್ಷಣ ಫಸ್ಟ್ ಎಲ್ಲರಿಗೂ ನೆನಪಾಗೋದು ರಾಗಿ ಮುದ್ದೆ. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಪ್ರಮುಖ ಬೆಳೆ ರಾಗಿ ಮುದ್ದೆ. ಆ ಒಂದು ರಾಗಿ ಮುದ್ದೆ, ರಾಗಿ ಆಗಿರಬಹುದು, ಹಾಗೆ ಬೇರೆ ಬೇರೆ ನವಧಾನ್ಯಗಳನ್ನ ಇಲ್ಲಿ ಇಟ್ಟಿರುವಂತಹ ಪ್ರದರ್ಶನ ನೀವು ನೋಡ್ಬೋದು. ಅದ್ರ ಜೊತೆಗೆ ಹೊಂಬಾಳೆ ಅಂದ್ರೆ ಏನು ಒಂದು ಪ್ರತೀಕವಾಗಿ ಹೊಂಬಾಳೆಯನ್ನು ಕೂಡ ಇಟ್ಟಿರುವಂಥದ್ದು ಬಹಳ ವಿಶೇಷವಾಗಿದೆ. ಈ ಒಂದು ರೇಖಾಚಿತ್ರ ಆಗಿರ್ಬೋದು, ಅಂದ್ರೆ ಇಲ್ಲಿನ ಜನರು ಕಲಾವಿದರನ್ನು ನೋಡ್ಬೋದು, ಎಷ್ಟು ಚಂದದ ರೀತಿಯಲ್ಲಿ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಬೇರೆ ಬೇರೆ ನವಧಾನ್ಯಗಳನ್ನೆಲ್ಲ ಇಟ್ಟು ಪ್ರದರ್ಶಿಸಿ ಅಂದ್ರೆ ಮಂಡ್ಯದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಬೆಳೆಗಳನ್ನ ಬೆಳೀತಾರೆ ಅನ್ನೋದನ್ನ ಇಲ್ಲಿ ತೋರಿಸುತ್ತಾ ಇದ್ದಾರೆ. ಹಾಗೆ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ನನ್ನ ಎದುರುಗಡೆ ಇರುವಂತಹ ತೊಟ್ಟಿ ಮನೆ. ಮಂಡ್ಯ ಅಂದ ತಕ್ಷಣ ಒಂದು ಟಿಪಿಕಲ್ ಸ್ಟೈಲ್ ಅಲ್ಲಿ ಒಂದು ಮನೆಯನ್ನ ಕಟ್ಟಿರ್ತಾರೆ. ಸೊ ಆ ಒಂದು ಮನೆ ಇಲ್ಲಿ ತೋರಿಸುವಂತಹ ಪ್ರಯತ್ನ ಆಗಿದೆ, ತೊಟ್ಟಿ ಮನೆಯನ್ನ. ಸೊ ಆ ಮನೆ ಒಳಗೆ ಏನೆಲ್ಲ ಇದೆ ಅಂತಾನು ನಾನು ತೋರಿಸ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಿಜಕ್ಕೂ ಕೂಡ ನಿಜವಾಗಿ ನಿರ್ಮಾಣ ಮಾಡಿರುವಂತಹ ಮನೆ ಇದು. ಬರುವಂತಹ ಜನರಿಗೆ ಎಷ್ಟು ಖುಷಿಯನ್ನ ಕೊಡುತ್ತೆ. ಟಿಪಿಕಲ್ ಹಳ್ಳಿ ವೈಬ್ಸ್ ಅನ್ನ ಈ ಒಂದು ತೊಟ್ಟಿ ಮನೆ ಕೊಡ್ತಾ ಇರುವಂಥದ್ದು. ಹಾಗೆ ತೊಟ್ಟಿ ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ವಸ್ತುಗಳನ್ನ ಇಟ್ಟಿದ್ದಾರೆ. ಯಾವೆಲ್ಲ ವಸ್ತುಗಳನ್ನ ಒಂದು ಉಳಿಮೆಗೆ ಬಳಸ್ತಾರೆ ಅಥವಾ ಮನೆಗಳಲ್ಲಿ ಬಳಸ್ತಾರೆ, ಆ ಒಂದು ಕೆಲವೊಂದಿಷ್ಟು ವಸ್ತುಗಳನ್ನ ಇಲ್ಲಿ ಇಟ್ಟಿರುವಂತಹದ್ದು ನೀವು ನೋಡ್ತಾ ಇರ್ಬೋದು. ನೇಗಿಲಾಗಿರ್ಬೋದು, ಗುದ್ಲಿ ಆಗಿರ್ಬೋದು, ಕುಡ್ಲು ಆಗಿರ್ಬೋದು, ಅಂದ್ರೆ ಸಾಮಾನ್ಯವಾಗಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ವಸ್ತುಗಳನ್ನ ಬಳಸ್ತಾರೆ. ಸೊ ಆದ್ರೆ ವ್ಯವಸಾಯಕ್ಕೆ ಎಲ್ಲಾ ಕಡೆನೂ ಕೂಡ ಒಂದೇ ರೀತಿಯ ವಸ್ತುಗಳನ್ನ ಬಳಸ್ತಾರೆ. ಕೆಲವೊಂದಿಷ್ಟು ವಸ್ತುಗಳು ಡಿಫ್ರೆಂಟ್ ಆಗುತ್ತೆ. ಆ ಎಲ್ಲ ವಸ್ತುಗಳನ್ನ ಇಲ್ಲಿ ತೋರಿಸುವಂತಹ ಪ್ರಯತ್ನ ಆಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸೌಟ ಆಗಿರಬಹುದು, ಮರ ಆಗಿರ್ಬೋದು, ಎಲ್ಲವೂ ಕೂಡ ಬಹಳ ವಿಶೇಷವಾಗಿದೆ. ಇದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ನಿಜಕ್ಕೂ ಕೂಡ ಈ ಒಂದು ವಸ್ತುಗಳನ್ನ ಏನು ಎಲ್ಲದನ್ನೂ ಕೂಡ ಒಂದು ಕಡೆ ಇಟ್ಟು ಅದನ್ನ ಪ್ರದರ್ಶಿಸಿ ಈ ಒಂದು ಸೊಬಗನ್ನ ತೋರಿಸೋದು ನಿಜಕ್ಕೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಎಲ್ಲ ರೀತಿಯ ಅಂದ್ರೆ ಹಳ್ಳಿಗಳಲ್ಲಿ ಬಳಸುವಂತಹ, ಇತ್ತೀಚಿನ ದಿನಗಳಲ್ಲಿ ನಾವು ಸಿಟಿ ಅಂದ ತಕ್ಷಣ ಎಲ್ಲವೂ ಕೂಡ ಸ್ಟೀಲ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನ ನಾವು ಬಳಸ್ತೀವಿ. ಆದ್ರೆ ಹಳ್ಳಿ ಅಂದ ತಕ್ಷಣ ಎಲ್ಲರೂ ಕೂಡ ಬಳಸುವಂಥದ್ದು ಹೆಚ್ಚಾಗಿ ಮರದ ವಸ್ತುಗಳನ್ನ. ಸೊ ಆ ಒಂದು ಮರದ ವಸ್ತುಗಳನ್ನು ಕೂಡ ನೀವು ನೋಡ್ಬೋದು. ಅದ್ರ ಜೊತೆಗೆ ಪಾತ್ರೆ ಸಾಮಗ್ರಿಗಳು ನೀವು ನೋಡ್ತಾ ಇರ್ಬೋದು, ತಾಮ್ರ ಆಗಿರಬಹುದು, ಹಿತ್ತಾಳೆ ಆಗಿರ್ಬೋದು, ಈ ರೀತಿಯ ಎಲ್ಲ ವಸ್ತುಗಳನ್ನು ಕೂಡ ಇಟ್ಟಿರುವಂತಹದ್ದು. ಇಡ್ಲಿ ಪಾತ್ರೆ ಆಗಿರ್ಬೋದು, ದೇಕ್ಷ ಆಗಿರ್ಬೋದು, ಅಂದ್ರೆ ಒಂದೊಂದು ಕೂಡ ಬಹಳ ವಿಶೇಷವಾಗಿದೆ, ವಿಭಿನ್ನವಾಗಿದೆ. ಹಾಗೆ ಮಡಿಕೆಗಳನ್ನು ಕೂಡ ನೀವು ನೋಡ್ಬೋದು. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಬಹಳಷ್ಟು ಸೊಗಸಾಗಿರುವಂತಹದ್ದು. ಅಂದ್ರೆ ಈ ಒಂದು ಮನೆಯೊಳಗೆ ಬಂದ್ರೆ ಸಾಕು, ಒಂದು ಮನೆಯಲ್ಲಿ ಇರಬೇಕಾದಂತಹ ಎಲ್ಲ ವಸ್ತುಗಳು ಎಲ್ಲವೂ ಕೂಡ ಒಂದು ಕಡೆ ಇದೆ. ಅದ್ರ ಜೊತೆಗೆ ಜನರು ಕೂಡ ಅದನ್ನ ಬಂದು ತಿಳ್ಕೊಳ್ತಾ ಇರುವಂಥದ್ದು, ಯಾವೆಲ್ಲ ವಸ್ತುಗಳನ್ನ ಯಾವೆಲ್ಲ ಭಾಗಗಳಲ್ಲಿ ಬಳಸ್ತಾರೆ, ಅದರಿಂದ ಉಪಯೋಗ ಏನು ಅಂತ ಹೇಳಿ ಎಲ್ಲರೂ ಕೂಡ ಬಳಸ್ತಿರೋದು. ಹಾಗೆ ಬಹಳ ವಿಶೇಷವಾಗಿ ನೀವು ನೋಡ್ಬೋದು, ಮರದ ತೊಟ್ಟಿಲು. ಇತ್ತೀಚೆಗೆ ಎಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಎಲ್ಲ ಮಾಡರ್ನೈಸ್ ಆಗ್ಬಿಟ್ಟಿದೆ. ಬಟ್ ಆದ್ರೆ ನೀವು ನೋಡ್ಬೋದು, ಇಲ್ಲಿ ಮರದ ತೊಟ್ಟಿಲಿನ ಒಂದು ಪ್ರದರ್ಶನ ಯಾವ ರೀತಿಯಲ್ಲಿದೆ ಅಂತ ಹೇಳಿ ಬಹಳ ವಿಶೇಷವಾಗಿದೆ. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವಂತಹದ್ದು. ಸೊ ಹೀಗಾಗಿ ಈ ಒಂದು ಮಂಡ್ಯದಲ್ಲಿ ನಡೀತಾ ಇರುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದಕ್ಕೆ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಹೀಗಾಗಿ ಇವತ್ತು ಕೊನೆ ದಿನದ ಸಮ್ಮೇಳನ ನಡೀತಾ ಇದೆ. ಅಕಸ್ಮಾತ್ 2 ದಿನದಿಂದ ನೀವು ಬಂದಿಲ್ಲ ಅಂತ ಹೇಳಿದ್ರೆ, ಇವತ್ತು ಕೊನೆ ದಿನದ ಸಮ್ಮೇಳನ ನಡೀತಾ ಇರೋದ್ರಿಂದ ನೀವು ಇವತ್ತು ಬಂದು ಈ ಒಂದು ಸಮ್ಮೇಳನವನ್ನ ಕಣ್ತುಂಬಿಕೊಳ್ಬಹುದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಮಂಡ್ಯ.